ಮಾತಾಡಿದ್ದಾರೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದೇವೆ. ಅದರಲ್ಲಿ 70 ಕೋಟಿ ಜನಸಂಖ್ಯೆ ಮಹಿಳೆಯರೇ ಇದ್ದಾರೆ. ಅಂದರೆ 50%, 48 to 50% ಮಹಿಳೆಯರೇ ಇದ್ದಾರೆ. ಅಂದರೆ ಮೊನ್ನೆ ಒಂದು ವಿಶೇಷ ಅಧಿವೇಶನವನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಂಸತ್ ವಿಶೇಷ ಅಧಿವೇಶನ ಆಯಿತು. ಅಂದರೆ 16, 17, 18. ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಮಹಿಳೆಯರಿಗೆ 33% ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಮಸೂದೆಯನ್ನು ಮಂಡಿಸಲಾಯಿತು. ಮಹಿಳಾ ಮೀಸಲಾತಿ ಅನ್ನೋದು ನಮ್ಮ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಹೊಸದೇನಲ್ಲ. ಬಹುಶಃ ಇಡೀ ದೇಶದಲ್ಲಿ ಪ್ರಪ್ರಥಮವಾಗಿ ಮಹಿಳಾ ಮೀಸಲಾತಿಯನ್ನು ನಮ್ಮ ಲೋಕಲ್ ಬಾಡೀಸಲ್ಲಿ ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿನಲ್ಲಿ ಪ್ರಾರಂಭ ಆಗಿದ್ದೇ ಸನ್ಮಾನ್ಯ HD ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ 1995ನೇ ಇಸ್ವಿನಲ್ಲಿ ನಮ್ಮ ಕರ್ನಾಟಕದಿಂದನೇ ಪ್ರಾರಂಭ ಆಗುತ್ತೆ. ಅಂದರೆ ಇವತ್ತು ನೋಡ್ಬೋದು, ತಾಲೂಕ್ ಪಂಚಾಯಿತಿ ಸದಸ್ಯರುಗಳು, ಉಪಾಧ್ಯಕ್ಷರುಗಳು, ಜಿಲ್ಲಾ ಪರಿಷತ್ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು ಎಲ್ಲ ಮಹಿಳೆಯರೇ ಇದ್ದಾರೆ. ಸುಮಾರು ಕಡೆ ಮಹಿಳೆಯರೇ ಇದ್ದಾರೆ. ಅದರಲ್ಲೂ ಕೂಡ ಕೆಲವು ಕಡೆ ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿ ಇದ್ದಂಥ ಮಹಿಳೆಯರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ತುಂಬ ಅಚ್ಚುಕಟ್ಟಾಗಿ ಅವರು ಆಡಳಿತವನ್ನು ನಿರ್ವಹಣೆ ಮಾಡಿದ್ದಾರೆ. ಹೀಗಾಗಿ ನಂತರ ಅಂದರೆ ಈ ಮಹಿಳಾ ಮಸೂದೆ ಯಾವ ರೀತಿ ಪ್ರಾರಂಭ ಆಯಿತು, ಅದರ ಪಯಣ ಹೇಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ನಂತರ 96ನೇ ಇಸ್ವಿನಲ್ಲಿ ಸನ್ಮಾನ್ಯ ದೇವೇಗೌಡರು ದೆಹಲಿಗೆ ಪ್ರಧಾನಮಂತ್ರಿಯಾಗಿ ಹೋದಂಥ ಸಂದರ್ಭದಲ್ಲಿ ನಾವು ಕರ್ನಾಟಕದಲ್ಲಿ ಈಗ ಆಲ್ರೆಡಿ ಜಾರಿ ತಂದಿದ್ದೀವಿ. ಆವಾಗ ಅವರು PV ನರಸಿಂಹರಾವ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ PV ನರಸಿಂಹರಾವ್ ಅವ್ರಿಗೂ ಒಂದು ಪತ್ರ ಬರೀತಾರೆ. ಕರ್ನಾಟಕದಲ್ಲಿ ನಾವು ಮಹಿಳೆಯರಿಗೆ ಲೋಕಲ್ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಮಹಾನಗರ ಪಾಲಿಕೆಗಳಲ್ಲಿ ನಾವು ಆಲ್ರೆಡಿ ತಂದಿದ್ದೀವಿ. ಇದನ್ನು ರಾಷ್ಟ್ರ ಮಟ್ಟದಲ್ಲೂ ಕೂಡ ಲೋಕಸಭೆಯಲ್ಲಿ, ವಿಧಾನಸಭೆಯಲ್ಲೂ ತರಬೇಕು ಅಂತ ಪತ್ರ ಬರೀತಾರೆ PV ನರಸಿಂಹರಾವ್ ಅವರಿಗೆ. ನಂತರ ಇವರೇ ನಂತರ ಪ್ರಧಾನಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ 1996ನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿ ಆಗಿದ್ದಂಥ ದೇವೇಗೌಡರು ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ಮಂಡಿಸ್ತಾರೆ ಫಸ್ಟ್ ಟೈಮು. ಆಗ ರಮಾಕಾಂತ್ ಕಲಾಪ್ ಅಂತ ಒಬ್ಬರು ಲಾ ಮಿನಿಸ್ಟ್ರ್ ಇರ್ತಾರೆ, ಅವರ ಕ್ಯಾಬಿನೆಟಲ್ಲಿ ಅವರು ಮಂಡಿಸ್ತಾರೆ. ನಂತರ ಅದು ಪಾಸ್ ಆಗಲ್ಲ, ಅವ್ರ ಸರ್ಕಾರ ಬಿದ್ದೋಗುತ್ತೆ. ನಂತರ ಏನಾಗುತ್ತೆ, ವಾಜಪೇಯಿ ಅವರು ಅಧಿಕಾರಕ್ಕೆ ಬರ್ತಾರೆ 98, ನಂತರ 2001, ನಂತರ 2002, 2003 3 ಸರಿ ಕೂಡ ಅದನ್ನು ಮಂಡನೆ ಆಗುತ್ತೆ. ಆಗಲೂ ಕೂಡ ಪಾಸ್ ಆಗೋದಿಲ್ಲ. ನಂತರ 2000 ಆವಾಗಲೂ ಕೂಡ ಏನಾಗುತ್ತೆ, ಕಮ್ಯುನಿಸ್ಟ್ ಪಕ್ಷದಿಂದ ಸ್ವಲ್ಪ ಪ್ರತಿರೋಧ ಆಗುತ್ತೆ, ಇದು ಮಾಡೋದು ಬೇಡ ಹಾಗೆ ಹೀಗೆ ಅಂದ್ಬಿಟ್ಟು. ನಂತರ 2023ರಲ್ಲಿ ಸನ್ಮಾನ್ಯ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಪರಿಕಲ್ಪನೆ ಏನಿತ್ತು, ನಾವು ಮಹಿಳೆಯರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕಾಗುತ್ತೆ. ಅದರಿಂದ 2023ನೇ ಇಸ್ವಿನಲ್ಲಿ ಈ ಮಹಿಳಾ ಮಸೂದೆ ಅಂದರೆ 33% ಅವರಿಗೆ ಮೀಸಲಾತಿಯನ್ನು ಲೋಕಸಭೆಯಲ್ಲಿ, ವಿಧಾನಸಭೆಗಳಲ್ಲಿ ಕೊಡಬೇಕು ಅನ್ನುವ ಬಿಲ್ಲು ಪಾಸಾಗುತ್ತೆ. ಆವಾಗ ಏನು ಪಾಸಾಗುತ್ತೆ, ಅದು ಅಲ್ಲಿ ಒಂದು ಕಂಡೀಷನ್ ಆಗಿರ್ತಾರೆ, ಅದು ಡಿಲಿಮಿಟೇಷನು ಸೆನ್ಸಸ್ ಆದಮೇಲೆ ಮಾಡಬೇಕು ಅನ್ನುವ ಒಂದು ಕಂಡೀಷನ್ ಇರುತ್ತೆ. ಇವಾಗ ಮೊನ್ನೆ ವಿಶೇಷ ಅಧಿವೇಶನದ ಮೂಲ ಉದ್ದೇಶ ಏನು ಅಂದರೆ ಅದನ್ನ ಡಿಲಿಂಕ್ ಮಾಡೋಂಥದ್ದು. ಅಂದರೆ ಅಲ್ಲಿ ತನಕ ವೇಟ್ ಮಾಡೋದು ಬೇಡ, ಆ 27ನೇ ಸೆನ್ಸಸ್ಗೆ ಮತ್ತು ಡಿಲಿಮಿಟೇಷನ್ಗೆ ವೇಟ್ ಮಾಡೋದು ಬೇಡ, 2011ನೇ ಇಸ್ವಿನ ಸೆನ್ಸಸ್ಸನ್ನು ಆಧರಿಸಿನೇ ಮಾಡಿಬಿಡೋಣ ಅಂತ. ಅಂದರೆ ಬೇಸ್ಡ್ ಆನ್ 2011 ಸೆನ್ಸಸ್ ಮೇಲೇ ಈ ಮಸೂದೆಯನ್ನು ಮಾಡೋಣ ಅನ್ನುವ ಅದು ಬಿಲ್ಲು ಮಸೂದೆ ಕರಡಲ್ಲಿ ಇರುತ್ತೆ. ಆದರೆ ಏನಾಗುತ್ತೆ ಅಂದರೆ, ಇದು ಸಾಮಾನ್ಯವಾಗಿ ಇಂಥ ಒಂದು ಐತಿಹಾಸಿಕ ಕಾನೂನು, ಇಂಥ ಐತಿಹಾಸಿಕ ವಿಧೇಯಕ್ಕೆ ಎಲ್ಲೂ ಅಪಸ್ವರ ಇರಬಾರ್ದು. ಆವಾಗಲೂ ಕೂಡ 2023ನೇ ಇಸ್ವಿನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ 33% ಏನಿತ್ತು, ಅದು ಪಾಸಾದಾಗ ಇಡೀ ಅಂದರೆ ಕೇವಲ 2 ಮಾತ್ರ ವಿರೋಧ ಮಾಡ್ತಾರೆ. 543
ಸದಸ್ಯರಲ್ಲಿ 541 ಸಂಸದರು ಅದನ್ನು ಒಪ್ತಾರೆ. ಆದರೆ ವಿಪರ್ಯಾಸ ಅಂದರೆ ಈ ಸರಿ 2000 ಮೊನ್ನೆ ಆದಂಥ ಇದರಲ್ಲಿ ಕಾಂಗ್ರೆಸ್ಸು ನೇತೃತ್ವದ ಇಂಡಿ ಪಕ್ಷ ಅದು ವಿರೋಧ ಮಾಡ್ತಾರೆ. ಇದು ನಿಜವಾಗ್ಲೂ ದುರದೃಷ್ಟಕರ. ಯಾಕೆಂದರೆ ಇದರಿಂದ ನಾವು ಮಹಿಳೆಯರಿಗೆ ಮಾಡತಕ್ಕಂಥ ಕೊಡ್ತಕ್ಕಂಥ ಅಗೌರವ ಅಂತಲೇ ನಾವು ಅನ್ನಿಸ್ಬೇಕಾಗುತ್ತೆ. ಯಾಕೆಂದರೆ ಇದೊಂದು ಗೋಲ್ಡನ್ ಅಪರ್ಚುನಿಟಿ ಇತ್ತು ನಮಗೆ, ಅದರಲ್ಲೂ ಬಹಳ ಸುವರ್ಣ ಅವಕಾಶ ಇತ್ತು. ಈಗ ನೋಡಿ, ನಮಗೆ 1952ನೇ ಇಸ್ವಿನಲ್ಲಿ ಮೊದಲನೇ ಡಿಲಿಮಿಟೇಷನ್ ಆಗುತ್ತೆ. ಆವಾಗ ನಮ್ಮ ಭಾರತದ ಜನಸಂಖ್ಯೆ 36 ಕೋಟಿ. ನಂತರ ಎರಡನೇ ಡಿಲಿಮಿಟೇಷನ್ನು 1962ನೇ ಇಸ್ವಿಲಾಗುತ್ತೆ. ಆಗ ಭಾರತದ ಜನಸಂಖ್ಯೆ 43 ಕೋಟಿ ಬರುತ್ತೆ. ಆವಾಗ ಎಷ್ಟು ಸೀಟು? 494 MP ಸೀಟ್ಸ್ ಇರುತ್ತೆ. ದೆನ್ ಲೇಟೆಸ್ಟು ನಮಗೆ ಡಿಲಿಮಿಟೇಷನ್ ಆಗಿರೋದು 1971ನೇ ಇಸ್ವಿ. ಆವಾಗ ಜನಸಂಖ್ಯೆ 54 ಕೋಟಿ, ಅಂದರೆ ಸೀಟ್ಸು 543. ಈಗೇನಿದ್ವಿ, ಈಗ ಏನು 543 ಲೋಕಸಭಾ ಸೀಟ್ಸ್ ಇದೆ, ಇದು ಯಾವಾಗಲಿಂದ ಇದೆ? 1971ನೇ ಇಸ್ವಿಯಿಂದ ಇದೆ. ಅಂದರೆ ಕಳೆದ 55 ವರ್ಷದಲ್ಲಿ ಈ ಸೀಟ್ಸ್ ಇನ್ಕ್ರೀಸೇ ಆಗಿಲ್ಲ. 54 ಕೋಟಿ ಇದ್ದಂಥ ಜನಸಂಖ್ಯೆ 1971ರಲ್ಲಿ ಇವತ್ತು 142 ಆಸುಪಾಸಿನಲ್ಲಿದೆ, 142 ಕೋಟಿ. ಅದರಿಂದ ಅದು ಸಾಮಾನ್ಯ ಜ್ಞಾನ. ಇದು ಲೋಕಸಭಾ ಸದಸ್ಯರ ಸಂಖ್ಯೆ ಜಾಸ್ತಿ ಆಗಬೇಕು, ವಿಧಾನಸಭೆ ಸದಸ್ಯರ ಸಂಖ್ಯೆ ಜಾಸ್ತಿ ಆಗಬೇಕು. ಇದಕ್ಕೇನು ದೊಡ್ಡ ರಾಕೆಟ್ ಸೈನ್ಸ್ ಏನಿಲ್ಲ. ಇಟ್ಸ್ ನಾಟ್ ಎ ರಾಕೆಟ್ ಸೈನ್ಸ್, ಇದು ಕಾಮನ್ ಸೆನ್ಸು. ಅದು ಏನಕ್ಕೆ ಕಾಂಗ್ರೆಸ್ಸು ಮತ್ತು ಇತರ ವಿರೋಧ ಪಕ್ಷಗಳು ಇದನ್ನು ವಿರೋಧ ಮಾಡಿದ್ದು ಗೊತ್ತಿಲ್ಲ. ಅಂದರೆ ವಿರೋಧ ಪಕ್ಷಗಳು ವಿರೋಧ ಮಾಡಬೇಕು ಅನ್ನುವ ಭಾವನೆ ಇಟ್ಕೊಂಡು ಮಾಡಿದ್ದಾರೆ ಹೊರತು ಇದಕ್ಕೆ. ಯಾಕೆಂದರೆ ಭಾಳ ಈಗ ಏನು ಕೇಳ್ತಾ ಇದ್ದೀನಿ ಅಂದರೆ, ಈ ಸುಳ್ಳು ಸುದ್ದಿ ಒಂದು ಬಿಲ್ಡಪ್ ಆಗೋಯ್ತು. ಈಗೇನಾದರೂ 2011ನೇ ಸೆನ್ಸಸ್ಸು ಮೇಲ್ ಮಾಡಿದರೆ ದಕ್ಷಿಣ ಭಾರತಕ್ಕೆ ನಂಬರ್ ಆಫ್ ಸೀಟ್ಸ್ ಕಡಿಮೆ ಆಗುತ್ತೆ ಅಂತ. ಅದು ಏನಾಯಿತು ಅಂದರೆ ಎಲ್ಲ ಕಡೆ ಇವನ್ನು ಮಾಧ್ಯಮದಲ್ಲೂ ಅದೇ ತೇಲ್ತಾ ಬಂತು, ಇಲ್ಲ ಕಡಿಮೆ ಆಗುತ್ತೆ. ಅದು ಯಾಕೆಂದರೆ ಈ ಸುಳ್ಳನ್ನು ಪ್ರತಿದಿನ ದಿನನಿತ್ಯ ಹೇಳ್ತಾ ಇದ್ದರೆ ಜನರು ಮನಸ್ಸಲ್ಲಿ ಗೊಂದಲ ಆಗೋಗುತ್ತೆ, ಏನೋ ಇರ್ಬೋದೇನೋ ಅಂತ. ಯಾವ ರೀತಿ ಈ ಸರಿ ಪ್ರಪೋಸಲ್ ಆಗಿತ್ತು, ನಮ್ಮ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಹೇಳ್ತಾರೆ 1 ಗಂಟೆ ನಾವು ಈ ಸದನವನ್ನು ಅಡ್ಜರ್ನ್ ಮಾಡೋಣ, ಒಂದೇ 1 ಗಂಟೆ. ಯಾಕೆಂದರೆ ಆ ಬಿಲ್ಲಲ್ಲಿ 850 ಸೀಟು ಇತ್ತು ಮತ್ತು 50% ಇನ್ಕ್ರೀಸ್ ಇನ್ ನಂಬರ್ ಆಫ್ ಸೀಟ್ಸು, ಅಂದರೆ 50% ಸೀಟ್ಸ್ನ ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋದು ಕರಡಲ್ಲಿ, ಅಂದರೆ ಆ ನಂಬರ್ಸ್ ಹಾಕಿಲ್ಲ ನೀವು ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ಆವಾಗ ಅಮಿತ್ ಶಾ ಅವ್ರು ಏನು ಹೇಳ್ತಾರೆ, ನಾನು 1 ಗಂಟೆ ಅವಕಾಶ ಕೊಡಿ, ತಿರ್ಗಾ ನಾನು ಹೋಗಿ 1 ಗಂಟೆ ಒಳಗಡೆ ನಾವೊಂದು ಆರ್ಡರ್ ಅಮೆಂಡ್ಮೆಂಟ್ ತಂದು ಅದಕ್ಕೆ ನಾವು ಬಿಲ್ಲಿಗೆ ಸೇರಿಸ್ತೀವಿ. ಏನು? ಕರ್ನಾಟಕಕ್ಕೆ 28ರಿಂದ 42 ಸೀಟು, ತಮಿಳ್ನಾಡಿಗೆ 39ರಿಂದ 59 ಸೀಟು,